ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಎಲ್ಲಿ ಹೋಗಿದ್ದೀರಾ ಫ್ರೆಂಡ್ಸ್? ನೋಡಿ ಬನ್ನಿ, ವಿಡಿಯೋ ನೋಡಿ, ಆಮೇಲೆ ನನ್ನ ಕಲೆಕ್ಷನ್ಸ್ ನೋಡಿ ಬನ್ನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲ ಲಕ್ಷ್ಮಿದೇ ಬರುತ್ತೆ, ಫಸ್ಟು ಲಾಸ್ಟು ಮಿಡ್ಲಲ್ಲಿ ಡೈಲಿ ವೇರು, ಮತ್ತು ಪರ್ಲ್ದು ಜುಮ್ಕಾಗಳು, ಡ್ಯಾನ್ಸ್ಗಾಗಲಿ, ಅಕಸ್ಮಾತು ನಮ್ಮ ಮಕ್ಕಳಿಗೆ ಲಂಗ ಬ್ಲೌಸ್ಗಾಗಲಿ ಅವ್ರು ಯಾವ ಥರ ಡ್ರೆಸ್ ವೇರ್ ಮಾಡ್ತಾರೋ ಆ ಥರದಕ್ಕೆ ತಕ್ಕಂಗಿರೋ ಅಂಥ ನೆಕ್ಲೆಸ್ಗಳು ಎಲ್ಲ ಥರ ಸಿಗುತ್ತೆ. ಕಾಸಿಂದು ಸಿಗುತ್ತೆ, ಕಾಸಿನ ಸೆಟ್ಟು ಸಿಗುತ್ತೆ. ಅದರಲ್ಲಿ ಚಿಕ್ಕದು ಕಾಸಿನ ಸೆಟ್ಟು, ದೊಡ್ಡ ಲಾಂಗು, ಮತ್ತು ಬಳೆ, ಡಾಬು ಎಲ್ಲ ಥರದ್ದು ಸಿಗುತ್ತೆ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಫಾಲೋ ಮಾಡಿದ್ರೆ ತಾನೇ ಯಾವ ಥರದ್ದಿದೆ ಅಂತ ಗೊತ್ತಾಗೋದಕ್ಕೆ. ಎಲ್ಲೆಲ್ಲೋ ಹುಡ್ಕೊಂಡು ಹೋಗೋ ಬದಲು ಕ್ವಾಲಿಟಿಲೂ ಚೆನ್ನಾಗಿರುತ್ತೆ, ಬೆಸ್ಟ್ ಪ್ರೈಸಿಂಗ್ ಸಿಗುತ್ತೆ. ಆ ಥರ ಹುಡುಕಬೇಕು ಅಂದರೆ ಖಂಡಿತ ನಮ್ಮ ಕಲೆಕ್ಷನ್ನು, ನಮ್ಮ ಚಾನಲ್ ಕಲೆಕ್ಷನು ತುಂಬಾ ಸೂಪರಾಗಿದೆ ಅಂತ ಹೇಳ್ಬೋದು. ಕ್ವಾಲಿಟೀಲಿ ಕಾಂಪ್ರಮೈಸೇಷನ್ನೇ ಇಲ್ಲವೇ ಇಲ್ಲ. ನೀವು ಒಂದು ತರಿಸ್ಕೊಂಡು ನೋಡಿ, ಅದು ಕಡಿಮೆ ಬೆಲೆಯಲ್ಲೇ ತರಿಸ್ಕೊಂಡು ನೋಡಿ. ಕಾಸ್ಟ್ಲಿದೆ ತರಿಸ್ಕೊಂಡು ನೋಡಿದ್ರೆ ನಿಮ್ಗೆ ಕ್ವಾಲಿಟಿ ಗೊತ್ತಾಗುತ್ತೆ ಅಂತೇನೂ ಇಲ್ಲ. ಆಚೆ ಕಡೆಗೂ ನಿಮ್ಮ ಮನೆ ಹತ್ರ ಆಗಲಿ, ಯಾವುದೇ ಒಂದು ಏರಿಯಾದಲ್ಲಾಗಲಿ, ಅಲ್ಲಿ ಕ್ವಾಲಿಟಿಗೂ ಮತ್ತು ಆನ್ಲೈನ್ ಕ್ವಾಲಿಟಿಗೂ ಕಂಪೇರ್ ಮಾಡ್ತಾರೆ. ಸೊ ಅದರಲ್ಲಿ ಯಾವುದೇ ರೀತಿ ಮೋಸ ಇಲ್ಲ ಫಸ್ಟ್ ಆಫ್ ಆಲ್. ಯಾಕಂದರೆ ದುಡ್ಡು ಕೊಟ್ಟ ತಕ್ಷಣ ಈ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಕೆಲವರು ಫ್ರಾಡ್ ಮಾಡಿ ಸ್ಕ್ಯಾಮ್ ಮಾಡಬೇಕು ಅಂತಿರೋರೆ ಮಾಡ್ತಾ ಇರ್ತಾರೆ. ಅದು ನಾನು ಅನುಭವಿಸಿದ್ದೀನಿ, ಇಲ್ಲ ಅಂತಲ್ಲ. ಹೇಳ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ ತುಂಬ ಸಲ ಅಲ್ವಾ. ಪದೇ ಪದೇ ಫಾಲೋ ಮಾಡಿದ್ರೆ ನಮ್ಮ ಕಲೆಕ್ಷನ್ಸ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಫುಲ್ಲು ವಿಡಿಯೋ ನೋಡಬೇಕು. ನೋಡಿದ್ರೆ ಅದರಲ್ಲಿ ಒಂದು ಸಿಂಪಲ್ ಆಗಿರೋದಾಗಲಿ, ಪಾರ್ಟಿಗಾಗಲಿ, ಈವೆಂಟ್ಗಾಗಲಿ, ನಮ್ಮ ಫೋಟೋಶೂಟ್ಗಾಗಲಿ ಯೂಸ್ ಆಗುತ್ತೆ. ಇಲ್ಲಾಂದರೆ ನಮ್ಮ ಮನೇಲಿ ಯಾರಿಗಾದ್ರೂ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತೀವಿ, ಎಲ್ಲಿ ತೊಗೊಂಡೆ, ಹೇಗಿದೆ ಇದು, ಎಷ್ಟು ಕೊಟ್ಟೆ, ಆನ್ಲೈನು ಯಾರೂ ಮೋಸ ಮಾಡಿಲ್ವಾ ಅನ್ನೋ ಕ್ವಶನ್ ಬಂದೇ ಬರುತ್ತೆ. ಇಲ್ಲ, ನಾನು ಇಷ್ಟು ದಿವಸದಿಂದ ಫಾಲೋ ಮಾಡ್ತಾ ಇದ್ದೀನಿ, ಚೆನ್ನಾಗಿದೆ ಅನ್ನೋದನ್ನು ಖಂಡಿತವಾಗಿ ನೀವು ಹೇಳೋದಕ್ಕೂ ಆಗುತ್ತೆ. ನನಗೆ ಸ್ವಲ್ಪ ಟೈಮ್ ಸಿಕ್ಕಿಲ್ಲ, ಖಂಡಿತ ನಾನು ಏನೇನು ತೊಗೊಂಡಿದ್ದೀನಿ 10-15 ವರ್ಷದಿಂದ ಇದೆ ನನ್ನ ಹತ್ರ. ನನ್ನ ವಿಡಿಯೋಗಳಲ್ಲಿ ಆಲ್ರೆಡಿ ಎಲ್ಲ ಹೇಳ್ಕೊಂಡು ಬಂದಿದ್ದೀನಿ. ನಾನು ತೊಗೊಂಡಿದ್ದೀನಿ, ಯೂಸ್ ಮಾಡ್ತಾ ಇರೋದು ಅಂತ. ಮದುವೆಗೆ ಮುಂಚೆನೂ ಅದೇ ಜ್ಯುವೆಲ್ಲರಿಗಳೇ ನನ್ನ ಹತ್ರ ಇದ್ದಿದ್ದು. ಇವಾಗ ಮದುವೆ ಆದಮೇಲೆ ನನ್ನ ಹತ್ರ ಅದೇ ಜ್ಯುವೆಲ್ಲರಿ ಇದೆ. ಸೊ ಅಲ್ಲಿಗೆ ನಂದು 15-20 ವರ್ಷ ಆಗಿದೆ ಮದುವೆ. 15 ವರ್ಷ ಅಂತೂ ಆಗಿದೆ ಮದುವೆ ಆಗಿ. ಸೊ ಯಾವುದಕ್ಕೂ ಒಂದು ಚೂರು ಕಪ್ಪುದು ಅನ್ನೋದನ್ನ ಆಗಿಲ್ಲ. ಯಾವ ಜ್ಯುವೆಲ್ಲರಿ ಒಂಚೂರು ಕಪ್ಪು ಅನ್ನೋದು ಆಗಿಲ್ಲ. ಆ ಅಕೇಶನ್ಗೆ ಯೂಸ್ ಮಾಡಬೇಕು, ಎತ್ತಿಡಬೇಕು. ಆ ಥರ ಇದ್ದರೆ ಖಂಡಿತ ಚೆನ್ನಾಗಿರುತ್ತೆ. ಅದನ್ನೇ ನೀವು ಫುಲ್ ಡೇ ಯೂಸ್ ಮಾಡಿ ಎಲ್ಲಂದ್ರಲ್ಲಿ ಬಿಸಾಕಿ ಆ ಥರ ಎಲ್ಲ ನೋಡ್ಕೊಳ್ಬಾರ್ದು. ಅದನ್ನು ನಾರ್ಮಲಿ ಮಕ್ಕಳು ನೋಡ್ಕೊಂಡಂಗೆ ನೋಡ್ಕೋಬೇಕು. ಸೊ ಅದನ್ನು ಯೂಸ್ ಮಾಡುವಾಗಲೂ ನಮಗೊಂದು ಐಡಿಯಾ ಇರುತ್ತೆ, ಹೇಗೆ ಯೂಸ್ ಮಾಡ್ತಾಯಿದ್ದೀವಿ, ಹೆಂಗೆ ಇಟ್ಕೋಬೇಕು, ನೀರಿಗೆಲ್ಲ ಹಾಕಬಾರ್ದು, ಪರ್ಫ್ಯೂಮು ಅಂಥವೆಲ್ಲ ಮಾಡಬಾರ್ದು. ಸೊ ಅದನ್ನು ನೀಟಾಗಿ ವೇರ್ ಮಾಡಿ ಅದನ್ನ ಎತ್ತಿ ಕಾಟನ್ ಬಟ್ಟೆಯಲ್ಲೋ ಕಾಟನ್ನ ಸ್ಪ್ರೆಡ್ ಮಾಡಿಬಿಟ್ಟು, ತೆಳು ಕಾಟನ್ ಸ್ಪ್ರೆಡ್ ಮಾಡಿ ಅದರಲ್ಲಿಟ್ಟರೆ ಖಂಡಿತ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅವ್ರು ಕೊಟ್ಟಿದ್ದು ಪ್ಯಾಕಿಂಗಲ್ಲೇ ಇಟ್ಟರು ಸಾಕು, ತುಂಬಾ ಚೆನ್ನಾಗಿರುತ್ತೆ. ಜಸ್ಟ್ ನಾನು ಪ್ಯಾಕಿಂಗಲ್ಲೇ ಎಲ್ಲನೂ ಇಟ್ಟಿರೋದು. ಯಾವುದಕ್ಕೂ ನಾನು ಬೇರೆ ಯಾವುದೇ ರೀತಿ ಕಾಟನ್ ಎಲ್ಲ ಏನೂ ಯೂಸೇ ಮಾಡಿಲ್ಲ ಒಂದು ಲೆಕ್ಕದಲ್ಲಿ. ಆ ಪ್ಯಾಕಿಂಗ್, ವೈಟ್ ಪ್ಯಾಕಿಂಗ್, ಟ್ರಾನ್ಸ್ಪರೆಂಟ್ ಪ್ಯಾಕಿಂಗ್ ಬರುತ್ತಲ್ಲ, ಅದರಲ್ಲೇ ನೀವು ಸ್ಟೋರ್ ಮಾಡ್ಕೊಳ್ಬೋದು. 10-15 ವರ್ಷ ಆರಾಮಾಗಿ ಬರುತ್ತೆ. ಯಾವ ಥರ ಪಾಲಿಶು ಹೋಗೋದಿಲ್ಲ. ಫಸ್ಟ್ ನೀವೇನು ಮಾಡಬೇಕು, ಅದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಅಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಇರುತ್ತೆ, ಅದನ್ನು ಟಿಕ್ ಮಾಡಿದ್ರೆ ನಿಮಗೆ ಎಲ್ಲ ಥರದ ನೋಟಿಫಿಕೇಷನ್ನು ಬರುತ್ತೆ. ಆವಾಗ ನೀವು ಡೇ ಟು ಡೇ ನೋಡ್ಬೋದು. ಆರ್ಡ್ರ್ ಹೇಗೆ ಮಾಡಬೇಕು ಏನು ಅಂತ ಎಲ್ಲನೂ ಹೇಳಿದ್ದೀನಿ. ಅದೇ ರೀತಿ ಫಾಲೋ ಮಾಡಿ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿ, ನಿಮಗೆಲ್ಲ ಫುಲ್ಲು ಡೀಟೇಲ್ಸ್ ಇರುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ತಿಳಿಸಿ. Thank you for watching. Thank you so much, friends.